ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ಸೊ ಇವತ್ತು ಶುಕ್ರವಾರ, ಎಲ್ರಿಗೂ ಜುಮಾ ಮುಬಾರಕ್ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದೇ ಹೇಳಿದ್ಮೇಲೆ ನಾನು ನಮಗೆ ಸಕಲೇಶ್ಪುರ ಹೋಗೋಕ್ಕಿದೆ ಅಂತೇಳಿ, ಹಸ್ಬೆಂಡ್ ಇದು ಅಕ್ಕಂದು ಸೊಸೆದು ಸೀಮಂತ ಇದೆ ಅಂತೇಳಿ, ಅದು ಹೋಗೋದು ಬೇಡವೋ ಅಂತೇಳಿ ಪ್ಲಾನ್ ಮಾಡಿ ಫೈನಲಿ ಹೋಗೋದು ಅಂತೇಳಿ ಆಯಿತು. ಇವತ್ತು ಸಾಯಂಕಾಲ ಹೊರಡ್ತೀವಿ. ಯಾವ ಟೈಮಿಗೆ ಅಂತ ಹೇಳಿಲ್ಲ, 2 ಟ್ರೈನ್ ಇದೆ, ಒಂದು 6:30 ಒಂದು 8-10 ಆಗುವಾಗ ಒಂದಿದೆ. ಸೊ ಹಾಗಾಗಿ ಯಾವ ಟ್ರೈನ್ ಅಂತೇಳಿ ಇನ್ನೂ ಕನ್ಫರ್ಮ್ ಮಾಡಿಲ್ಲ, ಹಾಗೇನೆ ಟಿಕೆಟನ್ನು ಬುಕ್ ಮಾಡಿಲ್ಲ. ಯಾಕೆಂದ್ರೆ ಮಂಗಳೂರಿಂದ ಹೋಗುವಾಗ ನಮಗೆ ಸೀಟ್ ಸಿಗುತ್ತೆ, ಹಾಗಾಗಿ ಬುಕ್ ಮಾಡಬೇಕಾಗಿಲ್ಲ. ಆಮೇಲೆ 4-5 ಅವರ್ಸ್ ಜರ್ನಿ ಇರೋದಷ್ಟೇ ಅಲ್ವಾ, ಕೂತ್ಕೊಂಡ್ರೆ ಸಾಕಾಗುತ್ತೆ, ಮಲ್ಗಿನೂ ಹೋಗ್ಬೇಕಾಗಿಲ್ಲ. 6:30 ಹೋದ್ರೆ 11:30 ಆಗುವಾಗ ನಾವು ಸಕಲೇಶ್ಪುರ ರೀಚ್ ಆಗ್ತೀವಿ. ಸೊ ಅದರಲ್ಲೇ ಹೋಗ್ಬೇಕು ಅಂತೇಳಿ ಅನ್ಕೊಂಡಿರೋದು. ಯಾಕಂದ್ರೆ 8:30 ಇದೆಯಲ್ವಾ, ಅದು 1 hour ಅಲ್ಲಿ ಎಕ್ಸ್ಟ್ರಾ ತಗೊಳುತ್ತೆ, ಅಲ್ಲಿ ಕ್ರಾಸಿಂಗ್ ಇರುತ್ತೆ, ಹಾಗಾಗಿ ತುಂಬಾ ಒಂಥರ ಸುಸ್ತಾಗುತ್ತೆ ಅಲ್ಲಿ. ಅದಕ್ಕೋಸ್ಕರ 6:30 ಹೋಗೋಣ ಅಂತೇಳಿ ಅನ್ಕೊಂಡಿದೀವಿ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ, ಅದ್ರಲ್ಲಿ ಹೋಗ್ತೀವೋ ಅಥವಾ 8:30 ಟ್ರೈನಲ್ಲೇ ಹೋಗ್ತೀವೋ ಅಂತೇಳಿ. ಸೊ ಇವಾಗ ಅಡಿಗೆ ಮಾಡಬೇಕು. ಹಾಗೇನೆ ನಾಳೆ ಬೆಳಿಗ್ಗೆ ನನ್ನ ತಂಗಿರು ಅವರು ಮೈಸೂರು ಹೋಗ್ತಿದ್ದಾರೆ, ನನ್ನ ತಂಗಿ ಇದ್ದಾಳಲ್ವಾ ಅಲ್ಲಿ ಹೋಗ್ತಿದ್ದಾರೆ ಅವರು. ಸೊ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ ನನಗೆ. ಅವ್ರಿಗಿಬ್ರಿಗೂ ಮದ್ರಸದಲ್ಲಿ ಎಕ್ಸಾಮ್ ಇದೆ. ಉಸ್ತಾದರ ಹತ್ರ ಕೇಳಿದ್ದೀನಿ, ಬಟ್ ಅವರು ಆಗಲ್ಲ ಅಂತ ಹೇಳಿದ್ರು. ದೊಡ್ಡೋಳು ಬರಲ್ಲ ಅಂತ ಹೇಳಿದಾಳೆ, ಬಟ್ ಚಿಕ್ಕವಳನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಇಲ್ಲ. ಏನ್ ಮಾಡೋದು, ಎಕ್ಸಾಮ್ ಇದೆ, ಅದನ್ನು ಲಾಸ್ಟ್ ಎಕ್ಸಾಮ್. ಮಧ್ಯದ ಯಾವುದಾದ್ರೂ ಎಕ್ಸಾಮ್ ಆದ್ರೆ ಆಮೇಲೆ ಮಾಡ್ಬೋದಿತ್ತು, ಬಟ್ ಇದು ಲಾಸ್ಟ್ ಎಕ್ಸಾಮ್ ಅಲ್ವಾ, ಹಾಗಾಗಿ ಮಿಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರೋದು. ಸೊ ಏನೇನಾಗುತ್ತೆ ಎಲ್ಲಾನು ಶೇರ್ ಮಾಡ್ತೀನಿ. ಅಂದ್ರೆ 2 ಬ್ಲಾಗ್ ಮಾಡ್ತೀನಿ. ಇವತ್ತು ಜರ್ನಿದು ಏನೇನಾಗುತ್ತೆ ಅದೆಲ್ಲ ಮಾಡ್ತೀನಿ. ಆಮೇಲೆ ನಾಳೆ ಇನ್ಶಾಲ್ಲಾ ಅಲ್ಲಿ ಫಂಕ್ಷನ್ ಇದೆಯಲ್ವ, ಅದ್ರದ್ದೆಲ್ಲ ವಿಡಿಯೋ ಮಾಡ್ತೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋಸ್. ಸೊ ನೋಡಿ ಎಲ್ಲ ವಿಡಿಯೋನು ನಾವು ಹಾಕಿದ ತಕ್ಷಣನೇ ನೋಡಿ. ಓಕೆ, ಇವಾಗ ನಾನು ಸಾರೇನಾದ್ರೂ ಮಾಡ್ತೀನಿ. ವಿಡಿಯೋ ಏನು ಮಾಡ್ತಾ ಇಲ್ಲ ಅಡಿಗೆದು ಇವತ್ತೇನು. ಸೊ ಏನೇನಾಗುತ್ತೋ ಅದು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತೀನಿ. ಸೊ ಇವತ್ತು ಸಿಂಪಲ್ ಆಗಿ ಚಿಕನ್ ಇದೊಂದು ಗ್ರೇವಿ ತರ ಮಾಡಿ ಗೀ ರೈಸ್ ಮಾಡೋಣ ಅಂತೇಳಿ ಮಧ್ಯಾಹ್ನಕ್ಕೆ. ಅದನ್ನ ಇವಾಗ ಮಾಡೋಣ ಅಂತೇಳಿ ಈರುಳ್ಳೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಕೈಗೆ ಮೆಹಂದಿ ಇನ್ನೂ ಕಲರ್ ಬಂದಿಲ್ಲ, ನೋಡೋಣ ಸ್ವಲ್ಪ ಹೊತ್ತಾದ್ಮೇಲೆ ಬರ್ಬೋದು ಅಂತೇಳಿ ಅನ್ಸುತ್ತೆ. ನಂಗನ್ಸುತ್ತೆ ಕಲರ್ ಕಮ್ಮಿ ಇರೋದು, ಅಂದ್ರೆ ಸ್ವಲ್ಪ ಓಲ್ಡ್ ಸ್ಟಾಕ್ ಎಲ್ಲ ಇರುತ್ತಲ್ವ, ಆ ಥರದನ್ನೇ ಅವ್ರು ಕೊಟ್ಟಿರೋದು ನನಗೆ. ಅಷ್ಟು ಸಲ ಕೇಳಿದ್ದೀನಿ ಅವರಿಗೆ ನಾನು ಕಲರ್ ಬರುತ್ತೆ ಅಂತೇಳಿ, ಬರುತ್ತೆ ಅಂತ ಹೇಳಿದ್ರು, ಬಟ್ ಇಷ್ಟೊತ್ತು ಬಂದಿಲ್ಲ. ನನಗೆ ಜಾಸ್ತಿ ಕಲರ್ ಯಾವುದೇ ಥರದ ಮೆಹಂದಿ ಆದ್ರೂ ಕಲರ್ ಬೇಗ ಬರುತ್ತೆ, ಬಟ್ ಇದ್ರಲ್ಲಿ ಬಂದಿಲ್ಲ. ಸೊ ಹಾಗೆ ನನಗೆ ಚಿಕನ್ ಗ್ರೇವಿ ಮಾಡೋದಕ್ಕೆ ಕರಿ ಲೀವ್ಸ್ ಬೇಕಾಗಿತ್ತು. ಅಮ್ಮನ ಮನೇಲಿ ಹೇಗೂ ಚಿಕ್ಕ ಗಿಡ ಇದೆಯಲ್ವಾ, ಅಲ್ಲಿಂದನೇ ತಗೋಬರೋಣ ಅಂತೇಳಿ. ಸೊ ಅದಕ್ಕೋಸ್ಕರ ಇಲ್ಲಿ ಅಮ್ಮನ ಮನೆಗೆ ಬಂದಿದ್ದೀನಿ. ನೋಡಿ, ಇದೇ ಗಿಡ ಆಲ್ಮೋಸ್ಟ್ ನಾನೇ ಖಾಲಿ ಮಾಡಿದ್ದೀನಿ. ನಮ್ಮಮ್ಮ ಹೊರಗಡೆಯಿಂದನೇ ತರಿಸೋದು, ನಾನು ತರಿಸ್ತೀನಿ, ಬಟ್ ಖಾಲಿ ಆಗಿಬಿಟ್ಟಿತ್ತು. ಬಟ್ ನನಗೆ ಚಿಕನ್ ಕರಿ ಎಲ್ಲ ಬರುತ್ತಲ್ವ, ಅದಕ್ಕೆಲ್ಲ ಈ ಥರ ಗ್ರೇವಿ ಥರ ಮಾಡೋದು, ಬೇರೆ ಸ್ಪೆಷಲ್ ಐಟಮ್ಸ್ಗಳಿಗೇನಲ್ಲ, ಈ ಥರ ಗ್ರೇವಿ ಥರ ಮಾಡೋದು. ಅದರೆಲ್ಲ ಅದೇ ಕರಿ ಲೀವ್ಸ್ ಹಾಕಿದ್ರೆ ಒಂಥರ ಚೆನ್ನಾಗಾಗುತ್ತೆ ಫ್ಲೇವರ್. ಸೊ ಅದಕ್ಕೋಸ್ಕರ ಇವಾಗ ಹೋಗಿ ತಗೋ ಬಂದಿದ್ದೀನಿ. ಇವಾಗ ಚಿಕನ್ ಇದು ಇಲ್ಲಿ ಮಸಾಲ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿರುವಂತಹ ಚಿಕನ್ ಮಸಾಲ ಮಾಡ್ತಾ ಇರೋದು, ಜಾಸ್ತಿಯಾಗಿ ಏನು ಮಸಾಲೆಗಳು ಹಾಕಿದ್ದೀನಿ, ಬಟ್ ತುಂಬಾ ಪ್ರೊಸೀಜರ್ ಎಲ್ಲ ಮಾಡಿ ಮಾಡ್ತಾ ಇಲ್ಲ. ಸಿಂಪಲ್ ಆಗಿ ಈರುಳ್ಳಿ ಟೊಮೆಟೊನೆಲ್ಲ ಫ್ರೈ ಮಾಡಿ, ಕೊತ್ತಂಬರಿ ಸೊಪ್ಪು ಧನ್ಯ ಪುಡಿ, ಆಮೇಲೆ ಖಾರದ ಪುಡಿ, ಜೀರಿಗೆ ಪುಡಿ ಎಲ್ಲ ಬರ್ತವೆ, ಆ ಪುಡಿಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಕುದಿಸಿರೋದಷ್ಟೇ. ಏನು ತಾಮ್ ಜಾಮ್ ಏನ್ ಮಾಡಕ್ ಹೋಗಿಲ್ಲ, ಸಿಂಪಲ್ ಆಗಿನೇ ಮಾಡಿರೋದು. ಸೊ ನೋಡಿ, ಇವಾಗ ಇದು ರೆಡಿ ಆಗಿದೆ. ತುಂಬಾನೇ ಟೇಸ್ಟಿ ಆಗಿತ್ತು, ಬಟ್ ಸಿಂಪಲ್ ಆಗಿ ಮಾಡಿದ್ರು ಗೀ ರೈಸ್ ಜೊತೆಗೆ ತುಂಬಾನೇ ಯಮ್ಮಿ ಆಗಿತ್ತು. ಸೊ ಅದ್ರ ಜೊತೆಗೇನೆ ಇಲ್ಲಿ ನಾನು ಬಾಯ್ಲ್ಡ್ ರೈಸ್ ಇದೆಯಲ್ವಾ, ಅದನ್ನು ಮಾಡಿ ಇಟ್ಟಿದ್ದೀನಿ. ನಮ್ಮನೇಲಿ ಯಾವಾಗಾದ್ರೂ ಬಾಯ್ಲ್ಡ್ ರೈಸ್ ಕಮ್ಮಿನೇ ಮಾಡೋದು, ನಾನು ಮಾಡಿದ್ರು ಉಳಿಯುತ್ತೆ. ನಿನ್ನೆ ಇಷ್ಟೇ ಮಾಡಿರೋದು, ಒಂಚೂರು ಒಬ್ರು ತಿಂದಿಲ್ಲ, ಹಾಗೇನೆ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ಇವಾಗ್ಲೂ ಅದನ್ನ ಅದೇ ತರ ಚೆನ್ನಾಗಿ ವಾಶ್ ಮಾಡಿ ಕುದಿಸಿ ಇಟ್ಟು ಅನ್ನ ತಿನ್ನಾನಂತೇಳಿ ಮಾಡಿದ್ದೆ. ಅಂದ್ರೆ ಸ್ವಲ್ಪ ಗೀ ರೈಸ್ ಮಾಡಿದ್ದೆ, ಸ್ವಲ್ಪ ಇದನ್ನ ತಿನ್ನಾನಂತೇಳಿ. ಬಟ್ ಗೀ ರೈಸ್ ಅಲ್ಲೇ ಅಡ್ಜಸ್ಟ್ ಮಾಡಿಬಿಟ್ವಿ. ಈ ಬಾಯ್ಲ್ಡ್ ರೈಸ್ ಅನ್ನ ತಿಂದಿಲ್ಲ. ಯಾವಾಗ ಮಾಡಿದ್ರು ಹಾಗೇನೆ ಎಲ್ಲ ಉಳಿಯುತ್ತೆ, ನನಗೆ ಜಾಸ್ತಿಯಾಗಿ ಬಾಯ್ಲ್ಡ್ ರೈಸ್ ಉಳಿಯುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿಯಾಗಿ ವೈಟ್ ರೈಸ್ ಮಾಡೋದು. ಸೊ ಹಾಗೇನೆ ಅಮ್ಮನ ಮನೆಯಿಂದ ಬರುವಾಗ ಬಟ್ಟೆ ಎಲ್ಲ ತಗೋ ಬಂದಿದ್ದೀನಿ.
ನಾನಲ್ಲಿ ಫಂಕ್ಷನಿಗೆ ಹೋದಾಗ, ಅದೇ ಹಸ್ಬೆಂಡ್ ಫ್ಯಾಮಿಲಿಲಿ ಫಂಕ್ಷನಿಗೆಲ್ಲ ಹೋದಾಗ ಯಾವಾಗಲೂ ಅವರಿಗೆ ನನ್ನ ಮೇಲಿರುವಂತಹ ಕಂಪ್ಲೇಂಟ್ ಒಂದು ಏನಂದರೆ ನಾನು ಸಿಂಪಲ್ ಆಗಿ ಬಟ್ಟೆ ಹಾಕೋದು ಅಂತೇಳಿ. ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಗ್ರ್ಯಾಂಡ್ ಆಗಿ ತಗೋ ಬಂದಿದ್ದೀನಿ, ಗ್ರ್ಯಾಂಡ್ ಆಗಿ ಹಾಕೋಣ ಅಂತೇಳಿ. ಸೊ ಇದನ್ನ ಹಾಕೋತಾ ಇದ್ದೀನಿ. ಹಾಗೆಯೇ ಜ್ಯುವೆಲ್ರೀಸ್ ಅಲ್ಲಿ ಇವಾಗ ಎಲ್ಲ ರೆಡಿ ಮಾಡಿ ಇಡಬೇಕು, ಎಲ್ಲ ಬ್ಯಾಗಲ್ಲೆಲ್ಲ ರೆಡಿ ಮಾಡಿ ಇಡಬೇಕು. ಹಾಗೆಯೇ ಬಟ್ಟೆಗಳಿಗೆಲ್ಲ ಐರನ್ ಎಲ್ಲ ಹಾಕೋದಿತ್ತು, ಸೊ ಅದನ್ನೆಲ್ಲ ಹಾಕೋಣ ಅಂತೇಳಿ. ಅಂದರೆ ನನ್ನ ಚಿಕ್ಕ ಮಗಳಿಗೆ ಗೊತ್ತಿಲ್ಲ, ಅವಳನ್ನ ಬಿಟ್ಟು ಹೋಗೋದೇ ನಂಗೊಂಥರ ಟೆನ್ಷನ್ ಆಗಿಬಿಟ್ಟಿದೆ. ನಂದು ಇವಾಗ ಕನ್ಫರ್ಮ್ ಆಗಿಲ್ಲ. ನಾನು ಹಸ್ಬೆಂಡಿಗೆ ಹೇಳಿದ್ದೀನಿ. ಅಂದರೆ ಅವರಂದ್ರು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಎಕ್ಸಾಮ್ ಹೋದ್ರೆ ಪರವಾಗಿಲ್ಲ ಅಂತೇಳಿ. ಅವ್ರಿಗೆ ಒಟ್ಟಿನಲ್ಲಿ ಅವ್ರದ್ದು ಮಗಳು ಬರ್ಬೇಕಷ್ಟೇ. ನನಗೆ ಒಂದು ದಿವಸದ ಫಂಕ್ಷನಿಗೋಸ್ಕರ 1 ವರ್ಷದ್ದು ಅಂದ್ರೆ ಮದ್ರಸಾ ಕಲ್ತಿರೋದನ್ನ ನಾನು ಬಿಡೋದಕ್ಕೆ ರೆಡಿ ಇಲ್ಲ, ನಾನು ಬರಲ್ಲ, ನೀವು ಹೋಗಿ ಬನ್ನಿ ಅಂತೇಳಿ. ಅದೇ ವಿಷಯದಲ್ಲಿ ಇವಾಗ ಏನು ಬೆಹಸ್ ಹೇಳ್ತಾರಲ್ವಾ, ಅಂದ್ರೆ ಮಾತುಕತೆ ಆಗ್ತಾ ಇದೆ ನಮ್ದಿಬ್ರದ್ದು. ಸೊ ಇನ್ನೂ ಕನ್ಫರ್ಮ್ ಆಗಿಲ್ಲ, ಆದ್ರೂ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ ಅಷ್ಟೇ. ಕನ್ಫರ್ಮ್ ಆಗಿಲ್ಲ ಅಂದ್ರೂ ಎಲ್ಲ ಅಂದ್ರೆ ಇವಾಗ ಕನ್ಫರ್ಮೇ ಆಗ್ತಾ ಇತ್ತು. ಬಟ್ ಅದೇ ನನ್ನ ಮಗಳಿಗೆ ಎಕ್ಸಾಮ್ ಇದೆಯಲ್ವಾ, ಚಿಕ್ಕವಳಿಗೆ. ದೊಡ್ಡವಳಾದ್ರೆ ಪರವಾಗಿಲ್ಲ, ಬರಲ್ಲ ಅಂತಾನೆ ಹೇಳ್ತಾಳೆ. ಬಟ್ ಚಿಕ್ಕವಳನ್ನ ಬಿಟ್ಟು ಹೋಗೋದಕ್ಕೆ ನನ್ಗೂ ಮನ್ಸಿಲ್ಲ, ಅವ್ರಿಗೂ ಮನ್ಸಿಲ್ಲ. ಬಟ್ ಎಕ್ಸಾಮ್ ಇರೋದ್ರಿಂದ ಏನು ಮಾಡಕ್ ಆಗಲ್ಲ, ಬಿಟ್ಟು ಹೋಗ್ಲೇಬೇಕು ಏನಾದ್ರೂ. ಅಲ್ಲಿ ಹೋಗಿಲ್ಲ ಅಂದ್ರೆ ಅವ್ರೂ ಬೇಜಾರು ಮಾಡ್ಕೋತಾರೆ. ಅದಕ್ಕೋಸ್ಕರ ಅವಳನ್ನ ಬಿಟ್ಟೇ ಹೋಗೋದು. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ ಇವಾಗಲೇ. ಸೊ ಫ್ರೆಂಡ್ಸ್, ಇವಾಗ ನಾವು ರೆಡಿ ಆಗಿದ್ದೀವಿ. ನಾನು ಇವಾಗ ರೆಡಿ ಆಗಿದ್ದೀನಿ, ಹಸ್ಬೆಂಡ್ ಬಂದಿದ್ದಾರೆ ಬೇಗನೆ. ಸೊ ಹಾಗಾಗಿ 6:10 ಇದೆಯಲ್ವಾ ಟ್ರೈನ್, ಅದ್ರಲ್ಲೇ ಹೋಗೋಣ ಅಂತೇಳಿ. ಬೇಗ ರೀಚ್ ಆಗುತ್ತೆ, 11:30 ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ಮನೆಗೆ ಹೋಗೋಷ್ಟೊತ್ತಿಗೆ 12 ಗಂಟೆ 12:30 ಆಗುತ್ತೆ. ಅವಾಗ ಆಲ್ಮೋಸ್ಟ್ ಮಲ್ಗೋ ಟೈಮೇ ಆಗುತ್ತೆ, ನಿದ್ದೆ ಏನೋ ಆ ಕಡೆ ಈ ಕಡೆ ಆಗಲ್ಲ. ಇನ್ನೊಂದು ಟ್ರೈನ್ ಇದೆ ಅಲ್ವಾ, 8:25 ಏನೋ ಒಂದು ಟ್ರೈನ್ ಇದೆ, ಅದ್ರಲ್ಲಿ ಹೋದ್ರೆ ನಮ್ಗೆ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದ್ರಲ್ಲೇ ಹೋಗೋಣ ಅಂತೇಳಿ. ಹಾಗೆ ನನಗೊಂದು ಬ್ಯಾಗ್ ಬೇಕಾಗಿತ್ತು, ನನ್ನ ಹತ್ರ ಚಿಕ್ಕ ಬ್ಯಾಗ್ ಇರೋದು. ಸೊ ಅಮ್ಮನ ಹತ್ರ ಇದೆ ಸ್ವಲ್ಪ ದೊಡ್ಡ ಬ್ಯಾಗ್, ಅದ್ರಲ್ಲಿ ಈ ತರ ಚಾರ್ಜರ್, ವ್ಯಾಲೆಟ್, ಆಮೇಲೆ ಈ ತರದೆಲ್ಲ ಇಡ್ಬೋದು. ಅದಕ್ಕೋಸ್ಕರ ಅಮ್ಮಂದು ಬ್ಯಾಗ್ ತಗೋ ಬರ್ತೀನಿ ಹೋಗಿ. ಸೊ ಇವಾಗ ರೆಡಿ ಆಗಿದ್ದೀನಿ, ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. 5:30 ಆಯ್ತು, 6:10 ಇರೋದು. ಸ್ವಲ್ಪ ಬೇಗನೆ ಹೋಗ್ಬೇಕಾಗುತ್ತೆ. ಟ್ರೈನಲ್ಲಿ ಹೋಗೋದಾದ್ರೆ ಗೊತ್ತಿದೆಯಲ್ವಾ, ಯಾವತ್ತು ಅದೇ ಟ್ರೈನಿಗಾದ್ರೆ ಅಂದ್ರೆ ಒಂದು ಅರ್ಧ ಗಂಟೆ ಮೊದಲೇ ಹೋಗಿ ಅಲ್ಲಿ ನಾವು ವೇಟ್ ಮಾಡಿದ್ರು ಪರವಾಗಿಲ್ಲ. ಟ್ರೈನ್ ಇದು ಟೈಮಿಗೆ ಹೋಗ್ಬಾರ್ದು, ಸ್ವಲ್ಪ ಬೇಗನೆ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಇವಾಗ ರೆಡಿಯಾಗಿ ಇವಾಗ ಹೋಗೋಣ ಅಂತೇಳಿ ಬೇಗನೆ. ಸೊ ಏನೇನಾಗುತ್ತಲ್ಲ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ ಜರ್ನಿದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟ್ರೈನಲ್ಲಿ ಹೋಗೋದು. ಬಟ್ ಇವಾಗ ಅಂದ್ರೆ ನೈಟ್ ಅಲ್ವಾ, ಜಾಸ್ತಿಯಾಗಿ ಏನು ಕಾಣಿಸ್ಲಿಕ್ಕಿಲ್ಲ. ನಾವು ಬರುವಾಗ್ಲೂ ತರ ನೈಟ್ ಅಲ್ಲಿ ಏನು ಕಾಣಿಸ್ಲಿಕ್ಕಿಲ್ಲ. ಆದ್ರೂ ಏನೇನಾಗುತ್ತೋ ಅದೆಲ್ಲಾನು ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ, ಏನೆಲ್ಲ ಆಗುತ್ತೆ ಅಂತೇಳಿ. ಸೊ ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಲೇಟ್ ಆಗಿಬಿಟ್ಟಿತ್ತು, ನನ್ನಿಂದಾಗಿನೇ ಲೇಟ್ ಆಗಿರೋದು. ನಾನು ಅಮ್ಮನ ಮನೆಗೆ ಹೋಗಿ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿಬಿಡ್ತು. ಸೊ ಹಾಗಾಗಿ ಲೇಟ್ ಆಯಿತು. ನಾವು 6 ಗಂಟೆಗೆ ಹೊರಟಿರೋದು. ನಮಗೆ 6:25ಕ್ಕೆ ಸೆಂಟ್ರಲಲ್ಲಿ ಟ್ರೈನ್ ಇದ್ದಿದ್ದು. ಅಲ್ಲೊಂದು 5 ಮಿನಿಟ್ಸ್ ಆದ್ರೂ ನಿಲ್ಲುತ್ತೆ. ಬಟ್ ಅಲ್ಲಿಗೆ ಹೋಗೋದಕ್ಕೆ ನಮಗೆ ಟೈಮೇ ಸಿಕ್ಕಿಲ್ಲ. ಹಾಗಾಗಿ ನಾವು ಜಂಕ್ಷನ್ ಇದೆಯಲ್ವಾ, ಅಲ್ಲಿಗೆ ಬಂದಿರೋದು. ಅಲ್ಲಿ ಬರೀ 2 ನಿಮಿಷ ಮಾತ್ರ ನಿಲ್ಲಿಸೋದು, ಅಂದರೆ ಟ್ರೈನ್ ಸ್ಲೋ ಆಗಿ ನಿಲ್ಲುತ್ತಲ್ವಾ, ಆಮೇಲೆ ಸ್ಟಾರ್ಟ್ ಆಗೋದಷ್ಟೇ. ಸೊ ಇವಾಗ ನಾವು ರೀಚ್ ಆಗಿದ್ದೀವಿ ಸ್ಟೇಷನ್ಗೆ. ಸ್ವಲ್ಪ ಲೇಟೇ ಆಯ್ತು ಇವತ್ತು ಟ್ರೈನ್ ಬರೋದು. ಅಂದರೆ ಒಂದು 15 ನಿಮಿಷ ಎಲ್ಲ ಸಿಕ್ತು. ಯಾಕಂದರೆ ಟ್ರೈನಲ್ಲಿ ಹೋಗೋದಂದ್ರೆ ನೀರು ಈ ಥರದ್ದೆಲ್ಲ ತೆಗಿಲೇಬೇಕಲ್ವ, ಹಾಗಾಗಿ. ಸೊ ಟ್ರೈನನ್ನು ಸಿಕ್ತು. ಇವಾಗ ಟ್ರೈನಲ್ಲಿ ಕೂತಿದ್ದೀವಿ, ಸೀಟ್ ಸಿಕ್ಕಿದೆ. ನಾವು ಬುಕ್ಕನ್ನು ಮಾಡಿಲ್ಲ, ಈ ಥರ ಜನರಲ್ ಇದೆಯಲ್ವ ಅದರಲ್ಲೇ ಹೋಗ್ತಾ ಇರೋದು. ಬಟ್ ಪರವಾಗಿಲ್ಲ, ಸೀಟ್ ಸಿಕ್ಕಿದೆ ನಮಗೆ. ಸೊ ಇಲ್ಲಿ ಕೂತಿದ್ದೀವಿ ನಾವು. ಹಾಗೇನೆ ಟ್ರೈನಲ್ಲಿ ಏನಾಗಿರೋದಂದ್ರೆ ಒಬ್ರಿಗೆ ಕಣ್ಣು ಕಾಣಿಸ್ತಾ ಇತ್ತಿಲ್ಲ. ಅವ್ರು ಪಾಪ ಬಸ್ ಈ ತರ ಹತ್ತುವಾಗೆಲ್ಲ ಏನಾದ್ರು ಕೈಯಲ್ಲಿ ಹಿಡ್ಕೊಂಡು ಈ ತರ ಹತ್ತಾರಲ್ಲ, ಅವ್ರು ಆ ತರ ಏನ್ ಮಾಡಿರೋದಂದ್ರೆ ಚೈನ್ ಇರುತ್ತಲ್ವ, ಟ್ರೈನ್ ಇದು ಚೈನ್, ಅದನ್ನ ಎಳ್ದಿರೋದು. ಸೊ ಹಾಗಾಗಿ ಟ್ರೈನ್ ಸಡನ್ಲಿ ನಿಂತು ಬಿಡ್ತು. ನಂತರ ಪೊಲೀಸವರೆಲ್ಲ ಬಂದು ಈ ತರ ಹೇಳ್ತಾ ಇದ್ರು, ಅವ್ರು ಕಣ್ಣು ಕಾಣಿಸಲ್ಲ, ಹಾಗಾಗಿ ಅವ್ರಿಗೆ ಒಂದು 300 ರೂಪೀಸ್ ಫೈನ್ ಹಾಕಿರೋದು, ಇಲ್ಲಾಂದ್ರೆ ಜಾಸ್ತಿ ಹಾಕ್ತಾ ಇದ್ರು. ಸೊ ಫೈನಲಿ ಇವಾಗ ನಾವು 11:30 ಆಗುವಾಗ ಸಕಲೇಶಪುರನೂ ರೀಚ್ ಆಗಿದ್ದೀವಿ. ವೆಹಿಕಲ್ ಇನ್ನೂ ಬಂದಿಲ್ಲ, ಗಾಡಿ ಲೇಟ್ ಆಗುತ್ತೆ ಅಂತೇಳಿ. ಇವಾಗ ಅಂದರೆ ಅವ್ರಿಗೆ ಬರೋ ರೋಡ್ ಇದೆಯಲ್ವ, ಅದು ಕ್ಲೋಸ್ ಆಗಿಬಿಟ್ಟಿದೆ. ಅವ್ರು ಇನ್ನೊಂದು ರೋಡಾಗಿ ಬಂದಿರೋದು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ಇವಾಗ ಗಾಡಿನೂ ಬಂತು, ನಾವು ಹೋಗ್ತಾ ಇದ್ದೀವಿ.
ಸೊ ಫ್ರೆಂಡ್ಸ್, ಈ ವಿಡಿಯೋಲಿ ಜಾಸ್ತಿ ಏನಿಲ್ಲ, ಮನೇಲಿ ಏನಾಯಿತು ಆಮೇಲೆ ಜರ್ನಿಲಿ ಏನಾಯಿತು ಈ ಥರದ್ದು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡಿರೋದು. ಇನ್ಶಾಲ್ಲ ನಾಳೆದು ವ್ಲಾಗಲ್ಲಿ ಅದೇ ಸೇಮ್ ಅಂಥದ್ದು ಯಾವ ಥರ ಮಾಡ್ತಾರೆ ಏನು ಅಂತೆಲ್ಲ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇನ್ನೇನಂದರೆ ಆಮೇಲೆ ರಾತ್ರಿ ಹೋಗಿ ಏನು ಜಾಸ್ತಿ ಏನು ಇದು ಮಾಡಿಲ್ಲ. ಸೊ ಎಲ್ಲರೂ ಮೆಹಂದಿ ಎಲ್ಲ ಇಡ್ತಾ ಇದ್ರು. ಸೊ ಹಾಗಾಗಿ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಅವ್ರು ಮೆಹಂದಿ ಇಡೋದೆಲ್ಲ ನೋಡಿ ಇಲ್ಲಿ ಬಂದರೆ ಹಾಗೆಯೇ ಮಲ್ಗೋದೇ ಲೇಟ್. ಎಲ್ಲರೂ ಇದ್ರೆ ಮಲ್ಗೋದೇ ಲೇಟ್. ಎಲ್ಲರೂ ಮಾತಾಡ್ತಾ ನಗಾಡ್ತಾ ಮಲ್ಗೋದೇ ಒಂದು 1 o'clock ಎಲ್ಲ ಆಗುತ್ತೆ. ಅದಲ್ಲದೆ ಬೇರೆ ರಾತ್ರಿ ಮಗುಗೆ ಬೇರೆ ಹುಷಾರಿಲ್ಲದೆ ಆಯಿತು. ಹಾಗಾಗಿ ತುಂಬಾ ಲೇಟ್ ಆಗಿಬಿಡ್ತು ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿನ್ನೆಯಿಂದ ಇವಾಗ ವ್ಲಾಗ್ ಮಾಡ್ತಾ ಇರೋದು. ಇವಾಗ ಎದ್ದಿರೋದು ಲೇಟ್, ಇವಾಗ 8:30 ಆಯಿತು ಇವಾಗ. ಸೊ ಏನಾಗಿರೋದಂದರೆ ಬಂದಾದಮೇಲೆ ಸುಸ್ತಾಗಿತ್ತು, ಟ್ರೈನಲ್ಲಿ ಬಂದಿರೋದಲ್ವ, ಹಾಗಾಗಿ ಸುಸ್ತಾಗಿಬಿಟ್ಟಿತ್ತು. ಅದಲ್ಲದೆ ಬೇರೆ ರಾತ್ರಿ ಅದೇ ನನ್ನ ಹಸ್ಬೆಂಡಿದು ಅಕ್ಕಂದು ಸೊಸೆದು ಮಗು ಇದೆಯಲ್ವ, ಆ ಮಗುಗೂ ಹುಷಾರಿಲ್ಲದೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮಲಗಿರೋದೇ ಬೆಳಿಗ್ಗೆ 4 ಗಂಟೆ ಆಗಿಬಿಟ್ಟಿತ್ತು. ಸೊ ಇವಾಗ ಹಾಗಾಗಿ ಎದ್ದೇಳೋದು ಲೇಟ್ ಆಯಿತು. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋನ ನೋಡಿ. ಹಾಗೆಯೇ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಕೊಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.